ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಫ್ರೆಂಡ್ಸ್, ನಾನಿವತ್ತು ಒಂದು ಪುಣ್ಯಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದು ಯಾವ ಕ್ಷೇತ್ರ ಅಂತ ನೋಡೋಣ ಫ್ರೆಂಡ್ಸ್. ಬನ್ನಿ ವೀಕ್ಷಣೆ ಮಾಡೋಣ ಯಾವ ಕ್ಷೇತ್ರ ಅಂತ. ಫ್ರೆಂಡ್ಸ್, ನಾನಿವತ್ತು ಹೋಗ್ತಿರೋ ಕ್ಷೇತ್ರ ಬಂದು ತೀರ್ಥರಾಮೇಶ್ವರ, ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಲ್ಲಿ ಈ ಕ್ಷೇತ್ರನ ನೀವು ವಿಸಿಟ್ ಮಾಡ್ಬೋದು. ನ್ಯಾಮತಿಯಿಂದ ತುಂಬ ಹತ್ರ ಆಗುತ್ತೆ. ಇದೊಂದು ಪ್ರವಾಸಿ ಸ್ಥಳನೂ ಹೌದು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಗೆ ಬರುವಂಥ ಭಕ್ತರು ಬರೀ ದೇವರ ದರ್ಶನ ಅಷ್ಟೇ ಅಲ್ಲ, ಇಲ್ಲಿನ ಪ್ರಕೃತಿ ಆಗಿರ್ಬೋದು, ಇಲ್ಲಿನ ಪರಿಸರ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ ಯಾವ ರೀತಿ ಇದೆ ಅಂತ. ಹಾಗೆ ಮೆಟ್ಲು ಹತ್ಬೇಕಾದ್ರೆ ಒಂದು ದೊಡ್ಡ ಫ್ಯಾಮಿಲಿ ನೋಡಿದೆ ನಾನು. ಕುಟುಂಬ ಸಮೇತರಾಗಿ ತೀರ್ಥರಾಮೇಶ್ವರ ದರ್ಶನಕ್ಕೆ ಅವರು ಕೂಡ ಬಂದಿದ್ದರು. ದರ್ಶನ ಮುಗಿಸಿ ಅವರು ಕೂಡ ಅಲ್ಲೇ ಕೂತಿದ್ರು. ಅವ್ರನ್ನೂ ಕೂಡ ನಾನು ಮಾತಾಡಿಸ್ದೆ. ಬನ್ನಿ ಫ್ರೆಂಡ್ಸ್, ಅವ್ರ ಹತ್ರ ಸ್ವಲ್ಪ ಮಾತಾಡೋಣ. ಯಾವ ಊರಿಂದ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಾಯ್ ಎಲ್ರಿಗೂ ಹಾಯ್. ಎಲ್ಲರೂ ಸ್ವಾಮಿ ಎಚ್ ಡಿ ಅನ್ನೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ ಎಚ್ ಡಿ ಅನ್ನೋ ಚಾನಲ್. ಎಲ್ಲರೂ ಒಂದ್ಸಲ ತಮ್ಸ್ ಅಪ್ ಹೊಡೀರಿ. ತಮ್ಸ್ ಅಪ್. ಹಾಯ್ ಅಣ್ಣ, ನಿಮ್ಮ ಹೆಸರು? ನನ್ನ ಹೆಸರು ಯೋಗೇಶ್ ಅಂತೇಳಿ. ಹಾಂ, ನಾವು ದೊಡ್ಡತ್ನಳ್ಳಿಯಿಂದ ಬಂದಿದ್ದೀವಿ. ಹಾಂ, ನಾವು ಪ್ರತಿ ವರ್ಷವೂ ಇಲ್ಲಿಗೆ ಜಾತ್ರೆ ಟೈಮಲ್ಲಿ ಬರ್ತೀವಿ. ಹಾಂ, ಬಂದು ಇಲ್ಲೆಲ್ಲ ಊಟ ಎಲ್ಲ ತೊಗೊಂಬಂದು ಊಟ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಇದ್ದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರತಿ ವರ್ಷನೂ ಬಂದು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷನೂ ಬರ್ತೀರಾ ನೀವು? ಪ್ರತಿ ವರ್ಷನೂ ಬರ್ತಾ ಇದ್ದೀವಿ. ಬಂದಾಳಿಂದ ಒಳ್ಳೇದಾಗ್ತಾ ಇದೆ. ಪ್ರತಿ ವರ್ಷನೂ ಬರ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ತದೆ, ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ತದೆ. ಹೌದು, ಇದೊಂದು ಪ್ರವಾಸಿ ಸ್ಥಳನ ಇದು? ಪ್ರವಾಸಿ ಸ್ಥಳನ. ಇಲ್ಲಿ ಪ್ರವಾಸಿ ಮಂದಿರಗಳೆಲ್ಲ ಬರ್ಬೋದು. ಎಲ್ರಿಗೂ ನೋಡೋಂಥ ಪ್ಲೇಸು ಚೆನ್ನಾಗಿದೆ. ಎಲ್ಲ ಸುತ್ತಮುತ್ತ ಎಲ್ಲ ಗ್ರೀನರಿ ಇದೆ, ಬರ್ಬೋದಣ್ಣ. ಎಲ್ಲ ಬಂದು ನೋಡ್ಕೊಂಡು. ಪ್ರಕೃತಿ ವಾತಾವರಣ ಚೆನ್ನಾಗಿದೆಯಲ್ಲ ಇಲ್ಲಿ? ಪ್ರಕೃತಿ ವಾತಾವರಣ ತುಂಬ ಚೆನ್ನಾಗಿದೆ. ಮಕ್ಕಳು ಆಮೇಲೆ ಕುಟುಂಬಕ್ಕೆ, ಮಕ್ಕಳು ಕುಟುಂಬ ಸಮೇತ ಬಂದು ಆಟ ಆಡಕ್ಕೆ ಎಲ್ರಿಗೂ ಚೆನ್ನಾಗಿದೆ. ಮಕ್ಕಳಿಗೆ ಆಟ ಆಡಕ್ಕೆ ಚೆನ್ನಾಗಿದೆ. ಒಳ್ಳೆ ಗ್ರೀನ್ ಆಗಿದೆ. ಟೈಮ್ ಪಾಸ್ ಮಾಡ್ಬೋದು. ಚೆನ್ನಾಗಿದೆ. ತೀರ್ಥರಾಮೇಶ್ವರ ಬಗ್ಗೆ ಅದು ತಿಳಿಸ್ಕೊಡ್ತೀರಾ? ತೀರ್ಥರಾಮೇಶ್ವರ ಅಂದ್ರೆ ಅದೇ ನೀರು ಬರೋದು, ತೀರ್ಥ ಇದರಿಂದ ಭೂಮಿಯಿಂದ ನೀರು ಬರೋದು, ಅದು ಒಂದು ಇಲ್ಲಿ ವಿಶೇಷ ಇದೆ. ಆಮೇಲೆ ಪ್ರತಿ ವರ್ಷನೂ ಈ ಟೈಮಲ್ಲಿ ತಂಪಾಗಿ ಗ್ರೀನಾಗಿ ಚೆನ್ನಾಗಿರುತ್ತೆ. ಅಣ್ಣ, ನಿಮ್ಮೂರು? ನಮ್ಮೂರು ದೊಡ್ಡತ್ನಳ್ಳಿ ಅಣ್ಣ. ಇಲ್ಲಿಂದ ಎಷ್ಟು ಕಿಲೋಮೀಟರ್? 12 ಕಿಲೋಮೀಟರ್ ಆಗುತ್ತೆ. 12 ಕಿಲೋಮೀಟರ್. ನ್ಯಾಮತಿಯಿಂದ 2 ಕಿಲೋಮೀಟರ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ಫ್ಯಾಮಿಲಿ ಸಮೇತ ಪ್ರತಿ ವರ್ಷ ಎಲ್ಲರೂ ಬರ್ತೇವೆ. ಹೌದಾ? ನಿಮ್ಮ ತಂದೆ ತಾಯಿನೂ ಬಂದಿದ್ದಾರಾ? ತಂದೆ ತಾಯಿ ಇಲ್ಲ ಇದ್ದಾರೆ. ತಂದೆ ತಾಯಿ, ತಮ್ಮ, ಮಗಳು, ತಂಗಿ, ಅತ್ತೆ, ಮನೆಯವರು ಎಲ್ಲರೂ ಕುಟುಂಬ ಸಮೇತವಾಗಿ ಎಲ್ಲರೂ ಬರ್ತೇವೆ. ಪ್ರತಿ ವರ್ಷ ದರ್ಶನಕ್ಕೆ ಬಂದಿದ್ದೀರಾ ಎಲ್ಲರೂ? ದರ್ಶನ ಮಾಡ್ಕೊಂಡು ಆರಾಮಾಗಿ ಮಕ್ಕಳೆಲ್ಲ ಆಟ ಆಡ್ಕೊಂತ ಕೂತ್ಕೊಂಡಿದ್ದೀವಿ. ಓಕೆ ಓಕೆ, ತುಂಬ ಧನ್ಯವಾದಗಳನ್ನ. ಎಲ್ಲರೂ ಕಾಣ್ತಾರೆ, ಎಲ್ಲರೂ ಕಾಣ್ತಾರೆ. ಇನ್ನು ಯಾರು ಕಾಣಲಿಲ್ವಾ? ಊಟಕ್ಕೆ ಏನು ನಿಮ್ಮ ಡಿಪಾರ್ಟ್ಮೆಂಟ್ ಆಗ್ತದೆ? ಓಕೆ 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 ಓಕೆ. ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ನಿನ್ನ ಹೆಸರೇನು? ಪ್ರಥಮ್ ಅಂತನಾ? ಹಾಂ, ಆಲ್ ದ ಬೆಸ್ಟ್ ಹೇಳು ಚಾನಲ್ಗೆ. ಆಲ್ ದ ಬೆಸ್ಟ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥಮ್ಸ್ ಅಪ್ ಕೊಡು. ಥಮ್ಸ್ ಅಪ್. ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಪಾಪು. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಎಷ್ಟು ಮೆಟ್ಲಿದಾವೆ ನೋಡ್ತಾ ಇರ್ರಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಮೆಟ್ಲನ್ನ? ಎಷ್ಟೊಂದಿದೆ ಮೆಟ್ಲು ಅಂತ. ತುಂಬ ಇದೆ ಮೆಟ್ಲು. ಹತ್ತಬೇಕು ಮೇಲೆ. ಒಳ್ಳೆಯ ಗ್ರೀನರಿ, ಒಳ್ಳೆಯ ಪರಿಸರ. ನೋಡ್ತಾ ಇದ್ದೀರಾ ಯಾವ ಥರ ಇದೆ ಪರಿಸರ ಅಂತ. ಇದೊಂದೇ ಮಾರ್ಗ ಅಲ್ಲ,
ಬರೋಕ್ಕೆ ಭಕ್ತಾದಿಗಳಿಗೆ ಇನ್ನೊಂದು ಮಾರ್ಗನೂ ಕೂಡ ಮಾಡಿದ್ದಾರೆ, ಅದು ರಸ್ತೆಯ ಮಾರ್ಗ. ಆ ಮಾರ್ಗದಲ್ಲೂ ಕೂಡ ನೀವು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಅದರಲ್ಲಿ ಬರೋರು ನೀವು ಡೈರೆಕ್ಟಾಗಿ ದೇವಸ್ಥಾನದ ಹತ್ತಿರನೇ ನೀವು ಬರ್ಬೋದು. ಕೆಲವೊಬ್ಬರು ಭಕ್ತಾದಿಗಳು ಆ ಪರಿಸರದ ವಾತಾವರಣದ ಮಧ್ಯೆ ನಡ್ಕೊಂಡು ಕೆಲವೊಬ್ಬರು ಹರಕೆ ಹೊತ್ತಿರ್ತಾರೆ, ಆದ್ದರಿಂದ ಆ ಮೆಟ್ಟಿಲ ಮಾರ್ಗವಾಗಿ ಬರ್ತಾರೆ. ಇನ್ನು ಕೆಲವೊಬ್ಬರು ಡೈರೆಕ್ಟಾಗಿ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಡೈರೆಕ್ಟಾಗಿ ದೇವಸ್ಥಾನದ ಹತ್ತಿರ ಬರುವಂಥ ವ್ಯವಸ್ಥೆನೂ ಕೂಡ ಇದೆ. ಫ್ರೆಂಡ್ಸ್, ಈಗ ನೋಡ್ತಾ ಇರೋ ನೀವು ತೀರ್ಥ ರಾಮೇಶ್ವರ ಪುಣ್ಯಕ್ಷೇತ್ರನ ನೋಡಿ. ಇದೇ ತೀರ್ಥ ರಾಮೇಶ್ವರ ಪುಣ್ಯಕ್ಷೇತ್ರ. ದಟ್ಟ ಅರಣ್ಯಗಳ ಮಧ್ಯೆ, ದಟ್ಟ ಕಾಡಿನ ಮಧ್ಯೆ ಈ ಕ್ಷೇತ್ರ ನೀವು ನೋಡ್ಬೋದು. ನೋಡ್ತಾ ಇರೋ ಯಾವ ಥರ ಅರಣ್ಯಗಳ ಮಧ್ಯೆ ಈ ದೇವಸ್ಥಾನ ಇದೆ ಅಂತ. ತೀರ್ಥ ರಾಮೇಶ್ವರ ಹೆಸರೇ ಹೇಳುವಂಗೆ ಇಲ್ಲಿನ ವಿಶೇಷ ಏನಂದರೆ ತೀರ್ಥ. ಆ ತೀರ್ಥ ಎಲ್ಲಿಂದ ಬರುತ್ತೆ, ಬಂದಂಥ ತೀರ್ಥ ಎಲ್ಲಿ ಬೀಳುತ್ತೆ, ನೋಡ್ತಾ ಇರೋ ವೀಕ್ಷಕರೇ, ಫ್ರೆಂಡ್ಸ್, ಕಾಶಿಯ ಗಂಗಾ ಅಂತಲೇ ಹೆಸರುವಾಸಿಯಾಗಿರುವ ತೀರ್ಥ ಇದು. ಬನ್ನಿ ಸ್ನೇಹಿತರೆ, ಆ ಗಂಗಾ ಮಾತಾ ದರ್ಶನ ಪಡೆಯೋಣ. ನೋಡಿ ಫ್ರೆಂಡ್ಸ್, ಇದೆ ತೀರ್ಥಕೊಳ. ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರಾ. ಈ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಬೆಟ್ಟ ಗುಡ್ಡದಿಂದ ಹರಿದು ಬರುವಂಥ ನೀರು, ಮೂಲ ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ನೀರು ಬೆಟ್ಟ ಗುಡ್ಡದಿಂದ ಹರಿದು ಬಂದು ಈ ಕ್ಷೇತ್ರಕ್ಕೆ ಬರುತ್ತೆ. ನೋಡ್ತಾ ಇದ್ದೀರಾ ಯಾವ ರೀತಿ ಜಲ ಇದೆ ಅಂತ. ಎಂತಹ ಬರಗಾಲದಲ್ಲೂ ಕೂಡ ಈ ನೀರು ಬತ್ತಲ್ಲ. ನೋಡ್ತಾ ಇದ್ದೀರಾ. ಕಾಶಿಯ ಗಂಗಾ ಮಾತಾ ಅಂತಲೇ ಹೆಸರುವಾಸಿಯಾಗಿರುವ ತೀರ್ಥ ಇದು. ತೀರ್ಥಕೊಳದ ಪಕ್ಕದಲ್ಲಿ ಏಕಶಿಲೆಯ ನಾಗಪ್ಪನ ದೇವಸ್ಥಾನವನ್ನು ಕೂಡ ನೀವು ನೋಡ್ಬೋದು. ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಮೊದಲು ಈ ತೀರ್ಥನ ಪ್ರೋಕ್ಷಣೆ ಮಾಡಿಕೊಂಡು ಈ ತೀರ್ಥನ ಸೇವಿಸಿ ಆಮೇಲೆ ದೇವರ ದರ್ಶನಕ್ಕೆ ಬರುತ್ತಾರೆ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನದ ವೀಕ್ಷಣೆ ಮಾಡೋಣ. ಫ್ರೆಂಡ್ಸ್, ತೀರ್ಥರಾಮೇಶ್ವರದ ಹೊರಾಂಗಣದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಬನ್ನಿ ಫ್ರೆಂಡ್ಸ್, ದೇವರ ದರ್ಶನವನ್ನು ಪಡೆಯೋಣ. ಗುರುಗಳ ನಿಮ್ಮ ಹೆಸರು? ಹೆಸರು ತೀರ್ಥಪ್ಪ. ತೀರ್ಥಪ್ಪ ಅಂತ. ತೀರ್ಥರಾಮೇಶ್ವರ ಕ್ಷೇತ್ರದ ಬಗ್ಗೆ ನಿಮ್ಮ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹಾಂ, ತಿಳಿಸ್ಕೊಡ್ತೀನಿ.
ಹಾಂ ಇದು ಹಾಂ ಏನು ಹೇಳ್ತಾರೆ ಅಂದರೆ ಹಾಂ ಸುಮಾರು 106 ವರ್ಷದ ಹಿಂದಿನ ಯಜಮಾನರು ಹೇಳಿರ್ತಕ್ಕಂಥ ಮಾತು. ಹಾಂ ಸೀತಾದೇವಿ ಮತ್ತು ಶ್ರೀರಾಮದೇವರು ಹಾಂ ಅವ್ರೇನು 14 ವರ್ಷ ವನವಾಸ ಮಾಡಿಲ್ಲ, ಹಾಂ ಆ ಒಂದು ಕಾಲದಲ್ಲಿ ಹಾಂ ಈ ಜಾಗಕ್ಕೆ ಬಂದಿದ್ರು ಅಂತ ಹೇಳ್ತಾರೆ. ಹೌದ್ರಾ ಹಾಂ ಹಾಂ ಇಲ್ಲಿ ಬಂದ ಸೀತಾದೇವಿಗೆ ನೀರು ಕುಡಿಬೇಕು ಅಂತ ಹೇಳಿ ಬಾಯರ್ ಕೇಳ್ತಾರೆ. ಹಾಂ ನೀರು ಕೇಳಿದಂತೆ. ಹೌದು ಕೇಳಿದಾಗ ಎಲ್ಲಿಂದ ಬಂದರೆ ಕುಡಿತ್ಯಾ ಅಂತ ಹೇಳಿ ಅವನು ಶ್ರೀರಾಮದೇವರು ಕೇಳಿದಂತೆ. ಹಾಂ ನನಗೆ ಕಾಶಿಂದ ಬರಂಗ್ ಮಾಡಿ ಅಂತಂದು ಕೇಳಿದಂತೆ. ಹಾಂ ಅವಾಗ ಬಾಣ ಹೊಡೆದು ಕಾಶಿಂದ ಅಗ್ನಿ ತಂದ ಅಂತ. ಹಾಂ ನೀರು ಕುಡಿದ್ರು, ಹಾಂ ಸ್ನಾನ ಮಾಡಿದ್ರು. ಹಾಂ ಸ್ನಾನ ಮಾಡಿದ ಒಂಥರ ಮನಸ್ಸಿಗೆ ಉಳಿಯುವಂಥ ಸಂತೋಷದಂಗೆ ಬಿಟ್ಟು ಹಾಂ ನಾನೊಂದು ಪೂಜೆ ಮಾಡ್ಬೇಕ್ರಿ, ನನಗೊಂದು ಲಿಂಗೋದ್ಭವ ಮತ್ತೆ ಸೃಷ್ಟಿ ಮಾಡಿಕೊಡಿ ಅಂತ ಕೇಳಿದಂತೆ. ಹಾಂ ಹೌದು ಆವಾಗ ಒಳಗಡೆ ಇರ್ತಕ್ಕಂಥ ಲಿಂಗುನ ಅವನು ಶ್ರೀರಾಮದೇವ್ರ ಮತ್ತೆ ಸೃಷ್ಟಿ ಮಾಡಿದಂತೆ. ಹಾಂ ಆವಾಗ ಅಲ್ಲಿ ಪೂಜೆ ಮಾಡ್ಕೊಂಡ್ರು. ಕಾಡ್ಯ ಮತ್ತು ವನವಾಸಕ್ಕೆ ಹೋಗ್ಬೇಕಲ್ಲ, ಪೂಜೆ ಮುಗಿಸ್ಕೊಂಡು ಕಾಡ್ಯ ಮತ್ತು ವನವಾಸಕ್ಕೆ ಹೋದ್ರು ಅಂತೇಳಿ ಹೇಳ್ತಾರೆ. ಹಾಂ ಅದಕ್ಕೆ ತೀರ್ಥ ಹಾಂ ರಾಮ ಹಾಂ ಈಶ್ವರ, ತೀರ್ಥರಾಮೇಶ್ವರ ಅಂತ ಒಂದು ಹೇಳ್ತಾರೆ. ಹಾಂ ಆಮೇಲೆ ಇನ್ನೊಂದು ಹೇಳ್ತಾರೆ, ಹಾಂ ಯಾರೋ ಒಬ್ಬ ಸ್ವಾಮಿಗಳು ಹಾಂ ಕಾಶಿನದಲ್ಲಿ ಸ್ನಾನ ಮಾಡ್ತಿದ್ರು ಅಂತ. ಹಾಂ ಅವ್ರು ಮಾಡ್ತಾ ಇರ್ಬೇಕಾದ್ರೆ ಅವ್ರು ಒಂದು ಬೆತ್ತ ಯಾವ ರೀತಿ ಕಳೆದೋಗ್ಬಿಡ್ತಾರೆ, ಸ್ನಾನ ಮಾಡ್ತಕ್ಕಂಥ ಸ್ವಾಮಿನಿಗೆ ಗೊತ್ತಿಲ್ಲ. ಹಾಂ ಸ್ನಾನ ಶಿಪ್ಪು ಜಲ್ಲ ಆತು, ಹಾಂ ಹಳ್ಳಿಯಲ್ಲಿ ಬಿಟ್ಟಂತ ಹೊಂಟಾಗ ಹಾಂ ಅವ್ರು ಇಟ್ಟಂತ ಜನ ಬೆತ್ತ ನೋಡಿದ್ರೆ ಎಲ್ಲಿ ನೋಡಿದ್ರೆ ಬೆತ್ತ ಸಿಲೆ ಅಂತೆ. ಹಾಂ ಅದನ್ನ ಕಳ್ಕೊಂಡು ಸುಮಾರು 8 ವರ್ಷ ಸಂಕಾಲ ಹಳ್ಳಿಗಳ ಮೇಲೆ ಭಿಕ್ಷೆ ಮಾಡ್ಕೊಂತಾನೆ ಇದ್ದಂತೆ. ಹಾಂ ಈ ಹಿಂದಿನ ಜನ ಎಲ್ಲೇನು ಪೂಜೆ ನಡೆಸಿದ್ರು ಹಾಂ ಈ ಕೊಳದಲ್ಲಿ ಜಲಾಡ್ತಂತ್ರಿ ಬೆತ್ತ. ಹೌದು ಹಾಂ ಅದನ್ನು ತಗೊಂಬಂದ್ರೆ ದಿನಪ್ರತಿ ಪೂಜೆ ಅಭಿಷೇಕ ಯಾವ ರೀತಿ ನಡೀತಿತ್ತೋ ಹಾಂ ದೇವ್ರ ತೀರ್ಥ ನಡ್ಕೊಂತ ಬರ್ತಾ ಇದ್ದಾರೆ. ಹಾಂ ಅದು ಹಿಂಗೆ ನಡೀತಾ ಇರ್ಬೇಕಾದ್ರೆ ಹಾಂ ಕಾಲಾಂತರವಾಗಿ ಯಾರು ನಿಮ್ಮಂಥ ಭಕ್ತಾದಿಗಳು ಹಳ್ಳಿ ಮೇಲೆ ಭಿಕ್ಷೆ ಮಾಡ್ತಕ್ಕಂಥ ಸ್ವಾಮಿ ತಿಳಿತಿದ್ರು. ಹಾಂ ಏನು ಸ್ವಾಮಿ ಇಂಥ ಒಂದು ಕ್ಷೇತ್ರ ನೋಡ್ತಕ್ಕಂಥ ಒಂದು ಜಾಗ ನೀರು ಕಾಸಿಂದ ಬರ್ತೈತಿ ಅಂತ ಹೇಳ್ತಾ ಇದ್ದಾರೆ. ಹಾಂ ಅವಾಗ ಹಿಂದೇನಿಲ್ಲ ಅಲ್ರಿ, ಬಸ್ಸು ಕಾರು ಏನಿಲ್ಲಲ್ಲ. ಹಾಂ ಆ ಸ್ವಾಮಿಗಳಿಗೆ ಹಳ್ಳಿ ಮೇಲೆ ಭಿಕ್ಷೆ ಮಾಡ್ಕೊಂತ ಈ ಜಾಗಕ್ಕೆ ಬಂದರು. ಹಾಂ ಇಲ್ಲಿ ಬಂದು ಸ್ನಾನ ಮಾಡಿದರು. ಹಾಂ ದೇವ್ರ ದರ್ಶನಕ್ಕೆ ಅಂತ ದೇವರಿಗೆ ಬಂದಾಗ ಅದ್ರ ಬೆತ್ತ ನೋಡಿದ್ರು. ಹಾಂ ನೋಡಿ ಹಿಂದೆ ಪೂಜೆ ಮಾಡಿಸ್ಕೊಂತ ಅದು ಮಾಡಿ ಕೇಳಿದಂತೆ, ಹಾಂ ಏನು ರೀ ಬೆತ್ತ ಎಲ್ಲಾದ್ರು ಹಾಂ ಯಾರು ಕೊಟ್ಟಿದ್ರು? ಹಾಂ ಏನು ಸ್ವಾಮಿ ಹಿಂಗೆ ಕೇಳ್ತೀರಿ? ಹಾಂ ಸುಮಾರು 8 ವರ್ಷ ತನಕ ಇಲ್ಲೇ ಇದ್ದರು, ಹಾಂ ನೀವು ಹಿಂಗೆ ಕೇಳ್ತಿರೋ ಉದ್ದೇಶ ಏನು? ಹಾಂ ಇಲ್ಲ, ನಾನು ಕಾಶಿನಲ್ಲಿ ಬೆಳ್ಳಿ ನಾಟ್ಕೊಂಡು ಬತ್ತ ಕದೋಗ್ಬಿಡ್ತೀರಿ, ಹಾಂ ಅದೆಲ್ಲಿ ಹೋಗುತ್ತೆ ನನಗೆ ಗೊತ್ತಿಲ್ಲ, ಅದು ನೋಡ್ಬೇಕು ಕೊಡ್ರಿ ಅಂತೇಳಿ ಕೇಳಿರುತ್ತೆ. ಹಾಂ ಅವಾಗ ತಗೊಂಡು ಆ ಸ್ವಾಮಿ ಕಾಯಿ ಕೊಟ್ಟರೆ ಹಾಂ ಬೆತ್ತದೊಳಗಡೆ ಬೆಳ್ಳಿ ನಾಟಕು ಇತ್ತು ಅಂತ. ಹಾಂ ಅವಾಗ ಅವ್ರು ಒಂದು ಕಾಯಿ ಮಾತಲ್ರಿ, ಅದನ್ನು ಹೋಮ ಕರೆಸ್ಕೊಂಡು ಆ ಸ್ವಾಮಿಗಳು ಮತ್ತೆ ಹಳ್ಳಿ ಮೇಲೆ ಭಿಕ್ಷೆ ಮಾಡ್ಕೊಂತ ಹೋದ್ರು ಅಂತ ಹೇಳಿ ಹೇಳ್ತಾರೆ. ಹಾಂ ಹೌದು ಒಟ್ಟು ಈ ಶ್ರೀರಾಮ ದೇವರನ್ನು ಬಾಣ ಹೊಡೆದಂತ ಹೇಳ್ತಾರೆ ರೀ. ಹಾಂ ಈ ಕಾಶಿಂದ ಸ್ವಾಮಿಗಳು ಗೊತ್ತಾಗ್ಬಿಟ್ಟು ಹೇಳ್ತಾರೆ. ಹಾಂ ಅಂದರೆ ಇಂಥ ತಾಳಿಂದಲೇ ಬರ್ತೈತಿ, ಹಾಂ ನಾವೇ ನೋಡೀವಿ ಇನ್ನರು ಹಾಂ ಯಾರೂ ಇಲ್ಲ. ಹಾಂ ಸುಮಾರು 100 ವರ್ಷ ನಮಗೆ ಹೇಳ್ದಂಗೆ, ಹಾಂ ನಾವು ನಿಮಗೆ ಹೇಳ್ದಂಗೆ, ಹಾಂ ನೀವು ಮತ್ತೊಬ್ಬರಿಗೆ ಹೇಳ್ದಂಗೆ. ಹಾಂ ಏನು ಅಂದರೆ ನಾವು ತಿಳ್ಕೊಬೇಕಾದ್ದು ದೇವರ ಒಂದು ಸತ್ಯ ಐತೆ ಅಂತಂದರೆ. ಹೌದು ಆಮೇಲೆ ಇನ್ನೊಂದೇನು ಅಂದರೆ ಸುಮಾರು ನೋಡ್ರಿ ಒಳಗಡೆ 5-6 ಗುಡ್ಡಗಳದಾವೆ. ಹೌದು ಓರಿಗುಂಡಿ, ಗಂಗವನ್ಸರ, ಮಳೆಮಲ್ಲಪ್ಪನ ಗುಡ್ಡ, ಬೇಡ್ರ ಕನ್ನೇನ ಕೋಟೆ, ತುಪ್ಪಗಿರಿ, ಗವಿಸಿದ್ದಪ್ಪ, ಕಲ್ಬಿಗಿರಿ, ಹಿಂಗೆ ಹಾಂ ಇದನ್ನ ಒಂದು ಕಥಾಧಾರವಾಗಿ ಪುಸ್ತಕ ಮಾಡಿಸ್ಬೇಕು ಅಂತಾರೆ. ಹಾಂ ಇದು ಯಾವ ಕಾಲಕ್ಕಂತೋ ಗೊತ್ತಾಗಲ್ಲ. ಹಾಂ ಆಮೇಲೆ ಇನ್ನೊಂದು ಏನಂದರೆ ನೋಡ್ರಿ, ಈ ವರ್ಷ ಮಳೆ ಕಮ್ಮಿ, ಹಾಂ ಹೋದನೇ ವರ್ಷ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಳೆ, ಹಾಂ ಆ ಹಿಂದಿನ ವರ್ಷ ಹಾಂ ಸಾಕಾಗೋಷ್ಟು ಮಳೆ. ಹಾಂ ಅಲ್ಲನೋತ ಇಲ್ಲನೋತ ಹೊಳೆ ಬಡ್ಡಲ್ಲಿ ಯಾರು ಇರಬಾರ್ರಿ, ಹಾಂ ಡ್ಯಾಮ್ ಎಲ್ಲ ಭರ್ತಿ ಆಗಿದಾವೆ ಅಂತ ಹೇಳಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹಾಂ ಪೇಪರ್ನಾಗೆ ಟಿವಿಯಾಗೆ ಹಾಂ ಎಲ್ಲಿ ಬೇಕಲ್ಲಿ ಇರತ್ತಲ್ರಿ. ಹಾಂ ಅಂತ ಒಂದು ಸಮಯದಾಗೆ ಹಾಂ ಗುಡ್ಡದ ಮೇಲೆ ನೀರು, ಹ್ಞೂ ಈ ರೋಡು ಗೀಡು ಏನು ಕಾಣಲ್ಲ, ಒಂದು ಆನೆ ಹೊರ್ತುಲ ನೀರು ಬರುತ್ತೆ. ಹೌದು ಈ ಬಾವಿ ಒಳ ಬರ್ತಕ್ಕಂಥ ನೀರು ಹ್ಞೂ ಮೇಲಿನ ಜಲಾಂಶ ಕೆಳಗಿನ ಜಲಾಂಶ ಜಾಸ್ತಿ ಆಗಬೇಕು, ಹಾಂ ಅಥವಾ ತುಂಬಿ ಹೊರಗಡೆ ಹೋಗಬೇಕು, ಹಾಂ ಅಥವಾ ಮಣ್ಣು ಕಸ ಲಡ್ಡು ಏನಾರು ಬರೋದು ಕೇಳಬಾರ್ದು. ಅದು ತುಂಬಿಟ್ರೆ ಲೋಟ ತಗೊಂಡು ಲೋಟ ಬರುತ್ತೆ, ಕೊಡ ತಗೊಂಡು ಕೊಡ ಬರುತ್ತೆ. ನೀವು ತಿಂಗಳಗಟ್ಟಲೆ ಹಾಗೆ ಬಿಟ್ಟರೆ ಹಾಗೆ ಇರ್ತೈತಿ. ಹಾಂ ಮತ್ತು ಅದೇ ನೀರಿನಲ್ಲಿ ಇವತ್ತು ಅಡುಗೆ ಮಾಡಿ ಹಾಂ ನಾಳೆ ಉಪಯೋಗಿಸಿದ್ರೆ ಸ್ವಲ್ಪ ಮಿಸ್ಟಿಕ್ಕಾಗಲ್ಲ. ಹಾಂ ಹಾಂ ಕೆಲವು ಎಂಥದೋ BP ಶುಗರ್ ಇದ್ದರೂ ಹಾಂ ಹಾಳು ಹೊಟ್ಟೆ ನೀರು ಕುಡಿದು ಹಾಂ ಎಷ್ಟೋ ಜನ ಗುಳಿಗೆ ಬಿಟ್ಟು ಬಂದು ನಮಗೆ ಇಲ್ಲಿ ಗಲಾಟೆ ಮಾಡ್ಯಾರ. ಹಾಂ ಏನ್ರಿ ಅದನ್ನು ಕಾಲು ಮಗಲ ಹಾಕ್ತೀರಿ, ಹಾಂ ಅದಕ್ಕೆ ಏನಾರು ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾರೆ. ಹಾಂ ಏನು ಆ ಸ್ವಾಮಿ ಯಾವ ಕಾಲಕ್ಕೆ ಏನು ಮಾಡಿಸಿ ಅಂತಾನೆ ಹೇಳೋಕ್ಕಾಗಲ್ಲ. ಇದು ರಥೋತ್ಸವ ನಡೆಯುತ್ತಾ ಇದೆ ರಮೇಶ್ ಇದು ದೀಪಾವಳಿ, ನಾಳೆ ದೀಪಾವಳಿ ಬರ್ತಲ್ಲ ಸರ್. ಹಾಂ ಅಮಾಸಿಂದ ಹಾಂ ತಿರ್ಗಾ 5-6 ದಿವಸದವರೆಗೂ ಹಾಂ ಇದು
ಅಮಾಸೆ, ಹಾಂ ಲಕ್ಷ್ಮೀ ಪೂಜೆ, ಹಾಂ ಸರಸ್ವತಿ ಪೂಜೆ, ಹಾಂ ಆಮೇಲೆ ಮೂರು ಸ್ವಾಮಿದ ಅಭಿಷೇಕ, ಹಾಂ ಆಮೇಲೆ ಬನ್ನಿ ಹಾಂ ಬನ್ನಿ ಹಾಂ 4 ದಿವಸ ಕಂಟಿನ್ಯೂ ನಡೀತೈತೆ ರೀ. ಹೌದ್ರಾ ಅದು ವರ್ಷಕ್ಕೆ ಒಂದ್ಸಲ ಇಲ್ಲಿ ಬಂದು ಹಾಂ ದೀಪಾವಳಿ ಅಮಾವಾಸ್ಯೆ ಆಗಿ 4ನೇ ದಿನಕ್ಕೆ ಹಾಂ ಇಲ್ಲಿಂದ 101 ಪೂಜೆ ಆಗಿ ಹಾಂ ಬೆಳಗುತ್ತಿ ಹೋಗಿ ಬನ್ನಿ ಮುಡಿತೈತೆ ರೀ. ಬನ್ನಿ ಅಲ್ಲಿ ವರ್ಷಕ್ಕೆ ಒಂದೇ ಸರಿ ಇದು ಇದಾಗೋದು ಪೂಜೆ ಆಗೋದು. ಪೂಜೆ ಹ್ಞೂ. ಹಾಂ ಮತ್ತು ಇಲ್ಲಿ ಕಡೆ ವಿಶೇಷ ಏನಾದ್ರು ಬೇರೆ ಆಮೇಲೆ ಪೂಜೆ ಇನ್ನೊಂದು, ಈಗ ಚತುರ್ಮುಖ ಬ್ರಹ್ಮ ಹಾಂ ಚಂದ್ರಮುಖ ಬ್ರಹ್ಮ ಎಲ್ಲಿ ಇಲ್ಲ ಅದು. ಹಾಂ ಈ ಜಾಗ ಬಿಟ್ಟರೆ ಹಾಂ ಬೇರೆ ಕಡೆ ಎಲ್ಲಿ ಇಲ್ಲ ಅದು. ಹಾಂ ಹೌದು ಬ್ರಹ್ಮಗೆ ಎಲ್ಲ ಯಾವ ಕಡೆನೂ ಎಲ್ಲ ಎಲ್ಲೋ ದೇವಸ್ಥಾನ ಇಲ್ಲ ಪೂಜೆ ಮಾಡಲ್ಲ ಅಂತಾರೆ. ಪೂಜೆ ಆದ್ರೆ ದೇವರೇ ಇಲ್ಲ. ದೇವರೇ ಇಲ್ಲ, ಆದರೆ ಅದೊಂದು ವಿಶೇಷ ಇದೆ. ತೀರ್ಥರಾಮೇಶ್ವರದಲ್ಲಿ ಬ್ರಹ್ಮದೇವರಿಗೆ ಒಂದು ದೇವಸ್ಥಾನ ಇದೆ ಅಲ್ಲಿ. ಅದೊಂದು ಕೆಲವು ನೋಡ್ರಿ, ಹಾಂ ಮನೆ, ಹಾಂ ಜಮೀನು, ಹಾಂ ನೌಕರಿ, ಹಾಂ ಮಕ್ಕಳೇನಿದ್ರೆ, ಹಾಂ ಮೈಯಾಗ ಆರಾಮೇನಿದ್ರೆ, ಹಾಂ ಈ ಸ್ವಾಮಿ ಆಜ್ಞಾಕ್ಷಂದು 5 ವಾರ 9, 11, 21 ಬಂದು ಹಾಂ ದೇವಸ್ಥಾನ ಒದ್ದೆ ಬಿಟ್ಟೆ ಪ್ಯಾಸಿ ಮಾಡ್ತಾ ಹೋಗ್ಬಿಡ್ತಾರೆ. ಹಾಂ ಒಳ್ಳೇದಾಗ್ಬಿಟ್ರೆ ಹಾಂ ಅದಕ್ಕೆಲ್ಲ ಹೋಳಿಗೆ ಮುಂಚೆ ಬಂದರಿನ ಕನ್ನ ಹಾಕಿ ಹೋಗ್ತಾರೆ. ಹೌದು ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರು ಅದಾರ. ಹಾಂ ಆಮೇಲೆ ಅದು ಕಾಶಿ ವಿಶ್ವನಾಥ, ಹಾಂ ಅಂಬರೀಷಿರ ಬಸವಣ್ಣ. ಹಾಂ ಅದು ನೀರು ಬರ್ತಕ್ಕಂಥದ್ದು ಗಂಗಾದೇವಿತಿ, ಗಂಗಾಧರ ಅದು ಆದಿಶಕ್ತಿ, ಅದು ಚೌಡೇಶ್ವರಿ. ಚೌಡೇಶ್ವರ ಕೆಳಗಡೆ ಇರೋದು ಕಲ್ಯಾಣ ಮಂಟಪ, ಅಡಿಗೆ ಮನೆ ಅವೆಲ್ಲ ವ್ಯವಸ್ಥಿತ ಮಾಡ್ಯಾರೆ. ಮದುವೆ ಆಗ್ತವೆ, ಮದುವೆ ಎಲ್ಲ ಆಗ್ತದೆ. ಕೆಳಗಡೆನ ಆಗ್ತವೆ, ಇಲ್ಲಿ ಆಗ್ತವೆ, ದೇವಸ್ಥಾನಕ್ಕೂ ಆಗ್ತವೆ. ಧನ್ಯವಾದಗಳು ಸರ್, ಗುರುಗಳೇ ಧನ್ಯವಾದಗಳು. ದೇವರ ದರ್ಶನವನ್ನು ಪಡ್ಕೊಂಡು ಹಾಗೆ ಗುರುಗಳ ಆಶೀರ್ವಾದವನ್ನು ತಗೊಂಡು ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಒಳಗಿನ ದೃಶ್ಯವನ್ನು. ಫ್ರೆಂಡ್ಸ್, ನೀವು ಈಗ ನೋಡ್ತಾ ಇರೋದು ಕಾಶಿ ವಿಶ್ವನಾಥ ದೇವಸ್ಥಾನ. ಈಗ ನೋಡ್ತಾ ಇರೋದು ಬ್ರಹ್ಮ ದೇವಸ್ಥಾನ, ಚತುರ್ಮುಖ ಬ್ರಹ್ಮ ದೇವರ ದೇವಸ್ಥಾನ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಹೊರಾಂಗಣದಲ್ಲಿ ಆಗಿನ ಕಾಲದ ಕಲಾಕೃತಿಗಳನ್ನು ನೀವು ನೋಡ್ತಾ ಇದ್ದೀರಾ. ಆಗಿನ ಕಾಲದಲ್ಲಿ ಕಲ್ಲಿನಲ್ಲಿ ಕೆತ್ತಿರುವಂತಹ ಕಲಾಕೃತಿಗಳು ದೇವಸ್ಥಾನದ ಹೊರಾಂಗಣದಲ್ಲಿ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ಬರೋಣ. ನೀವು ನೋಡ್ತಾ ಇರ್ಬೋದು ಆಗಿನ ಕಾಲದ ಕಲಾಕೃತಿಗಳು ಯಾವ ರೀತಿ ಕಲ್ಲಿನ ಮೇಲೆ ಕೆತ್ತಿದ್ದಾರೆ ಅಂತ. ದೇವಸ್ಥಾನದ ಸುತ್ತಲೂ ನೀವು ನೋಡ್ಬೋದು. ದೇವಸ್ಥಾನದ ಗೋಪುರ ಶತಶತಮಾನದ ಹಳೆಯ ಇತಿಹಾಸ ಇರುವಂತಹ ದೇವಸ್ಥಾನ. ಆಗಿನ ಕಾಲದ ಕೆತ್ತನೆಗಳು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆ ಕೆತ್ತನೆಗಳು.
ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮೀನಿನ ಮೇಲೆ ಕೂತಿರುವಂತಹ ಚಿತ್ರವನ್ನು ಯಾವ ಥರ ಕೆತ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿದೆ ಅಂತ, ಯಾವ ಥರ ಆಗಿನ ಕಾಲದಲ್ಲೇ ಯಾವ ಥರ ಒಂದು ಅದ್ಭುತ ಕೆತ್ತನೆ ಇತ್ತು ಅಂತ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಗಿನ ಕಲಾಕೃತಿಗಳನ್ನು ಯಾವ ಥರ ಎಷ್ಟು ಚಂದವಾಗಿ ಎಷ್ಟು ಅಂದವಾಗಿ ಕೆತ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇದು ಸಣ್ಣ ಬಾಗಿಲು. ಆಗಿನ ಕಾಲದಲ್ಲಿ ಯಾವ ಥರ ಕಲಾಕೃತಿಗಳ ಚಿತ್ರವನ್ನು ಬಿಡಿಸ್ತಾಯಿದ್ರು ಅಂತ ನೀವು ನೋಡ್ತಾ ಇರ್ಬೋದು. ಯಾವ ಥರ ಇದೆ ಅಂತ ನೋಡಿ. ಇಷ್ಟು ಚೆನ್ನಾಗಿ ಆಗಿನ ಕಾಲದಲ್ಲೇ ಯಾವ ಥರ ಚಿತ್ರವನ್ನು ಕಲ್ಲಿನಲ್ಲಿ ಕೆತ್ತಲಾಗಿತ್ತು ಅಂತ ನೋಡ್ತಾ ಇರೋ ವೀಕ್ಷಕರೇ. ಫ್ರೆಂಡ್ಸ್, ದೇವಸ್ಥಾನದ ಇತಿಹಾಸವನ್ನು ಕೇಳಿದ್ರಲ್ಲ, ಎಷ್ಟು ಹಳೆಯದಾದ ದೇವಸ್ಥಾನ ಅಂತ, ಎಷ್ಟು ಹಳೆಯ ಶತಮಾನ ಇತಿಹಾಸ ಇರುವ ದೇವಸ್ಥಾನ ಅಂತ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ಕೊಳ ಇದೆ. ಈ ಕೊಳಕ್ಕೂ ಮೇಲಿಂದನೇ, ಬೆಟ್ಟ ಗುಡ್ಡದ ಮೇಲಿಂದನೇ ನೀರು ಹರಿದು ಬರುತ್ತೆ. ಇಲ್ಲಿನ ವಿಶೇಷ ಏನಂದರೆ, ಮೇಲಿಂದ ಹರಿದು ಬರುವಂಥ ನೀರು ಎಷ್ಟೇ ಜಾಸ್ತಿ ಹರಿದು ಬಂದ್ರೂ ಈ ಕೊಳ ತುಂಬಿ ಮೇಲೆ ಹರಿಯಲ್ಲಂತೆ. ಅದೊಂದು ವಿಶೇಷ ಇಲ್ಲಿ. ಅಲ್ಲೊಂದು ನೀವು ನೋಡ್ತಾ ಇರ್ಬೋದು ಯಾವ ಥರ ನೀರು ಬೀಳ್ತಿದೆ ಅಂತ. ಆ ತುಂಬಿದ ನೀರು ಯಾವುದೇ ಕಾರಣಕ್ಕೂ ಹೊರಗೆ ಹರಿಯಲ್ಲಂತೆ. ಅದೊಂದು ವಿಶೇಷತೆ ಇಲ್ಲಿ. ಮತ್ತು ಎಂಥ ಬರಗಾಲದಲ್ಲೂ ಕೂಡ ಇಲ್ಲಿ ನೀರು ಬತ್ತಲ್ಲ ಅಂತ ಹೇಳ್ತಾರೆ ಇಲ್ಲಿನ ಜನ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಒಂದು ಕಾರ್ಯಕ್ರಮದ ಒಂದು ಸಣ್ಣ ಬೋರ್ಡು. ಯಾವ ದಿನ ಯಾವ ಕಾರ್ಯಕ್ರಮ ಇರುತ್ತೆ ದೇವಸ್ಥಾನದಲ್ಲಿ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ನೋಡ್ತಾ ಇದ್ದೀರಾ. ಹಾಗೆ ಚೌಡಮ್ಮ ದೇವಸ್ಥಾನಕ್ಕೆ ದಾರಿ ಅಂತ ಹಾಕಿದ್ದಾರೆ. ಬನ್ನಿ ಚೌಡಮ್ಮ ದೇವಿಯ ದರ್ಶನವನ್ನು ಪಡೆಯೋಣ ಫ್ರೆಂಡ್ಸ್. ದಟ್ಟ ಅರಣ್ಯ ಕಾಡಿನ ಮಧ್ಯ ಹರಿದು ಬರುವಂತಹ ತೀರ್ಥ. ಹಾಗೆ ಶ್ರೀ ತೀರ್ಥರಾಮೇಶ್ವರರ ದರ್ಶನ ಹಾಗೂ ಕಾಶಿ ವಿಶ್ವನಾಥರ ದರ್ಶನ ಪಡಿಬೋದು ವೀಕ್ಷಕರೇ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ದಾರಿನ. ನೀವು ಕೆಳಗಿಂದನೇ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಡೈರೆಕ್ಟಾಗಿ ನೀವು ಈ ಮಾರ್ಗದಲ್ಲೇ ದೇವಸ್ಥಾನಕ್ಕೆ ಬರ್ಬೋದು. ನೀವು ನೋಡ್ತಾ ಇದ್ದೀರಾ ಕೆಳಗಿಂದ ಯಾವ ಥರ ವೆಹಿಕಲ್ ಬರ್ತಿದೆ ಅಂತ ನೋಡಿ ಫ್ರೆಂಡ್ಸ್. ನಾನು ಬರಬೇಕಾದ್ರೆ ಮೆಟ್ಲು ಹತ್ಕೊಂಡು ಬಂದೆ. ಈಗ ಹೋಗ್ತಾ ಈ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಮಾರ್ಗನ ಯಾವ ಥರ ಇದೆ ಅಂತ. ದಾರಿ ನೋಡಿ, ಇದೇ ದಾರಿ. ಕೆಲವೊಬ್ಬರು ವಯಸ್ಸಾದಂಥವ್ರು ಇರ್ತಾರೆ, ಅವರಿಗೂ ಕೂಡ ಹತ್ತಕ್ಕಾಗಲ್ಲ. ಇನ್ನು ಸಣ್ಣ ಪುಟ್ಟ ಮಕ್ಕಳು ಕೂಡ ಆ ಬೆಟ್ಟನ ಹತ್ತಕ್ಕಾಗಲ್ಲ. ಅಂಥವರು ಈ ರಸ್ತೆಯ ಮುಖಾಂತರ ಬಂದು ಸ್ವಾಮಿಯ ದರ್ಶನವನ್ನು ಪಡಿಬೋದು.
ನೋಡ್ತಾ ಇದ್ದೀರಾ, ಎಲ್ಲ ವೆಹಿಕಲು ಕೂಡ ಮೇಲೆ ದೇವಸ್ಥಾನದ ಹತ್ರ ಬರುತ್ತೆ. ಫ್ರೆಂಡ್ಸ್, ನೀವು ಕುಟುಂಬ ಸಮೇತರಾಗಿ ಬಂದು ತೀರ್ಥ ರಾಮೇಶ್ವರರ ದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ನೋಡುತ್ತಿರುವಂತಹ ನನ್ನ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.